ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬಕ್ಕಚೋಡಿಯಲ್ಲಿ ಕಾರ ಹುಣ್ಣಿಮೆ ಸಂಭ್ರಮ. ಎತ್ತುಗಳ ಮೆರವಣಿಗೆಗೆ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ ವಿಶೇಷ ಪೂಜೆ. ಮನ್ನೆಕೇಣಿ ಹಾಗೂ ಮನ್ನಳ್ಳಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಸಸಿ ನೆಟ್ಟು ಪರಿಸರ ಸಂರಕ್ಷಣೆಗೆ ಪ್ರತಿಜ್ಞೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯ 2 ಕಳ್ಳತನ ಪ್ರಕರಣ, 3 ಜನ ಬಂಧನ, 11 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ. ಸುದ್ದಿಯ ವಿವರಗಳು. ಕಾರ ಹುಣ್ಣಿಮೆ ನಿಮಿತ್ತ ಇಂದು ಬೀದರ್ ದಕ್ಷಿಣ ಕ್ಷೇತ್ರದ ಬಕ್ಕಜೋಡಿ ಗ್ರಾಮದಲ್ಲಿ ಅದ್ಭುತವಾಗಿ ಅಲಂಕಾರಗೊಂಡ ಎತ್ತುಗಳ ಗೌಗಳ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ರೈತಾಪಿ ಜನರಿಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಬ್ಬ. ಈ ಹಬ್ಬವು ಎತ್ತುಗಳ ಪ್ರಾಮುಖ್ಯತೆಯನ್ನು ಗೌರವಿಸಿ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ಕಾರ ಹುಣ್ಣಿಮೆ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಎಂದು ಶಾಸಕರು ನಾಡಿನ ಜನತೆಗೆ ಶುಭ ಹಾರೈಸಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನೆಖೇಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚಿಟ್ಟಗುಪ್ಪ ಪ್ರಾದೇಶಿಕ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ಮನ್ನಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಬೀದರ್ ಅರಣ್ಯ ವಿಭಾಗ ವತಿಯಿಂದ ನಡೆದ ವನ ಮಹೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ ಪಾಲ್ಗೊಂಡು ಸಸಿ ನೆಟ್ಟು ಪರಿಸರ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಲಾಯಿತು. ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಸಸಿ ನೆಟ್ಟು ಪರಿಸರ ಉಳಿಸಿ ಬೆಳೆಸಬೇಕೆಂದು ಈ ವೇಳೆ ಶಾಸಕರು ಸಲಹೆ ನೀಡಿದರು.
ಬೀದರ್ ಗಾಂಧಿಗಂಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣದ ಪತ್ತೆ ಕುರಿತು ಚಂದ್ರಕಾಂತ್ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು 1 ಬೀದರ್ ಅವರ ಮುಂದಾಳತ್ವದಲ್ಲಿ ಶಿವನಗೌಡ ಪಾಟೀಲ್ ಪೊಲೀಸ್ ಉಪಾಧ್ಯಕ್ಷರು ಬೀದರ್ ಅವರ ನೇತೃತ್ವದಲ್ಲಿ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಪಿಐ ಆನಂದ್ ರಾವ್, ನವೀನ್, ಅನಿಲ್, ಇರ್ಫಾನ್, ಗಂಗಾಧರ್, ಸುಧಾಕರ್, ರಾಜ್ಕುಮಾರ್, ದೀಪಕ್ ಅವರನ್ನು ಒಳಗೊಂಡ ತಂಡವನ್ನು ರಚಿಸಿದ್ದು, ತಂಡವು ಸಿಸಿಟಿವಿ ಕಂಟ್ರೋಲ್ ಕಮಾಂಡ್ ಸೆಂಟರ್ ವಿಭಾಗದಲ್ಲಿನ ಸಿಸಿ ಕ್ಯಾಮೆರಾ ಫೋಟೇಜ್, ಪೊಲೀಸ್ ಬಾತ್ಮರದಿಂದ ಪಡೆದ ಮಾಹಿತಿ ಆಧಾರದ ಮೇರೆಗೆ ಆರೋಪಿತರನ್ನು ವಶಕ್ಕೆ ಪಡೆದು ಅವರಿಂದ ನಗದು ಹಣ 20,000 ರೂಪಾಯಿ, 115 ಗ್ರಾಂ ಬಂಗಾರ, 480 ಗ್ರಾಂ ಬೆಳ್ಳಿಯ ವಸ್ತುಗಳು ಮತ್ತು 1 ಮೋಟಾರ್ ಸೈಕಲ್, 90,000 ರೂಪಾಯಿ ಹೀಗೆ ಒಟ್ಟು 11,73,800 ರೂಪಾಯಿ ಬೆಲೆ ಬಾಳುವಗಳನ್ನು ವಶಪಡಿಸಿಕೊಂಡು ಆರೋಪಿತರ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲಾಗಿದೆ. ಅತಿ ಚಾಕಚಕ್ಯತೆಯಿಂದ ಕಳ್ಳತನ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯಕ್ಕೆ ಶ್ಲಾಘಿಸಲಾಗಿದೆ. सभी को अस्सलाम वालेकुम रहमतुल्लाहि बरकातहू। मेरा नाम आयशा सिद्दीक़ा है। मेरे हस्बैंड आर्मी में रहते हैं। मैं चिदरी में रहती हूँ 3-4 साल से। वहाँ पे मेरा घर है। मेरे घर में चोरी हो गई थी। अप्रैल की 30 तारीख को मैं मेरे मामा घर को गई थी और 4 मई को आई हुई थी। आगे देखी तब तक चोरी हो गई थी। मैं पुलिस स्टेशन में, जो गांधीगंज का पुलिस स्टेशन है, वहाँ पे जाके कंप्लेन दर्ज कराई थी। FIR हो गई थी मेरी। नेक्स्ट डे मेरी FIR हो गई थी। अल्हम्दुलिल्लाह आज क्या डेट है? 10 है। 10 जून को मेरा सोना थोड़ा रिकवर हुआ है अल्हम्दुलिल्लाह। मैं सबसे पहले SP साहब जो बीदर के हैं, मैं उनका बहुत ज़्यादा थैंकफुल करती हूँ, बहुत थैंक्स करती हूँ मैं उनको। और उनके साथ साथ जो गांधीगंज के सर्कल हैं उनका भी बहुत बहुत थैंक यू करती हूँ। और जो क्राइम स्टाफ है ना, उन लोगों के लिए भी, और जितने भी मेरे बीदर के जितने भी पुलिस वाले हैं जो मेरा सोना दर्ज करने में मेरी हेल्प कर रहे हैं, उनका सबका, और मीडिया वाले का भी, क्योंकि वो लोग बहुत इमरजेंसी में आके मेरा सबसे पहले सुनने वाले पुलिस वाले एक भैया थे। वो भैया आके मेरे को सबसे पहले हौसला देने वाले वो थे। उसके बाद में मेरा कंप्लेन करे मेरे पड़ोसी लोग, सब लोग मिलके। मैं सबसे पहले पूरे पुलिस वालों का, सबका बहुत बहुत ज़्यादा थैंक यू करती हूँ सबका, क्योंकि अल्लाह ताला ने दिया है मेरे को और पुलिस वाले मेरे को बहुत हेल्प करके दिए। मेरे पास अल्फाज नहीं है बोलने के लिए। बस मैं सबको थैंक्स कहती हूँ, क्योंकि मेरे हस्बैंड तो रहते नहीं। मैं सिंगल मदर की तरह अपने बच्चों को, अपना घर, अपना सब कुछ कर लेती हूँ। मेरे हस्बैंड साल में सिर्फ 2-3 मरतबा आते हैं, बस 1-1 महीने के लिए। सबका लिए थैंक यू। ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ಅವರ ಸ್ವಗ್ರಾಮ ನರಸಂಗೇರಿಯಲ್ಲಿನ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಶಾಸಕರ ತಾಯಿಯವರು ಉಪಸ್ಥಿತರಿದ್ದು ಅವರು ಅಧಿಕಾರಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕೆಲ ಹೊತ್ತಲ್ಲಿ ದಾಳಿ ಸುದ್ದಿಯು ಗಾಳಿಗುಂಟು ಗ್ರಾಮದಲ್ಲೆಲ್ಲ ನೆರೆಹೊರೆ ಗ್ರಾಮಗಳಿಂದ ನೂರಾರು ಜನ ಶಾಸಕರ ಅಭಿಮಾನಿಗಳು, ಹಿತೈಷಿಗಳು ಶಾಸಕರ ನಿವಾಸದತ್ತ ಆಗಮಿಸಿದ್ದಾರೆ. ಇಡೀ ದಾಳಿಗೆ ಅವರು ತೀವ್ರ ಬೇಸರ ಹಾಗೂ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮುಂಜಾನೆಯಿಂದ ಶಾಸಕರ ನಿವಾಸದತ್ತ ನೂರಾರು ಅವರ ಅಭಿಮಾನಿಗಳ ದಂಡು ನಿರಂತರವಾಗಿ ಬಂದು ಕೆಲ ತಾಸುಗಳ ಕಾಲ ತಂಗಿ ಖೇದ ವ್ಯಕ್ತಪಡಿಸುತ್ತಿದ್ದಾರೆ. ಅನಿವಾರ್ಯ ಕಾರಣಗಳಿಂದಾಗಿ ಅದರಲ್ಲಿ ಕೆಲವರು ಮರಳಿ ತಮ್ಮೂರಿಗೆ ತೆರಳಿದ್ದಾರೆ. ಬಹುತೇಕ ಶಾಸಕರ ಹಿತೈಷಿಗಳು ಶಾಸಕರ ಮನೆಯ ಅಂಗಳದಲ್ಲಿಯೇ ಮೌನವಾಗಿದ್ದು ತಮ್ಮ ಪ್ರತಿಭಟನೆಯ ಅಭಿವ್ಯಕ್ತಪಡಿಸುತ್ತಿದ್ದಾರೆ. ಅವರಲ್ಲಿ ಬಹುತೇಕರು ವಯೋಸಹಜ ಕಣ್ಣಿನ ಪೊರೆಯಿಂದ ಬಳಲಿ ಶಾಸಕರಿಂದ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ, ಔಷಧ ನೆರವನ್ನು ಪಡೆದ ವಯೋವೃದ್ಧರ ಹೆಚ್ಚಾಗಿದ್ದಾರೆ. ನೂರಾರು ಶಾಸಕರ ಅಭಿಮಾನಿಗಳು ಕೊಳ್ಳು ನೀರು ಬಿಟ್ಟು ಶಾಸಕರ ಮನೆಯಂಗಳದಲ್ಲಿ ಮುಂಜಾನೆಯಿಂದ ಅನಿರ್ದಿಷ್ಟ ಅವಧಿ ಧರಣಿ ನಿರಂತರ ಮೌನವಾಗಿ ಕೂತಿದ್ದಾರೆ. ಫೋನ್ ಮಾಡ್ರಿ ಮಕ್ಕಳ ರಾಜ್ಯ ಫೋನ್ ಮಾಡಿ ಸರ್ 15-20 ವರ್ಷದ ಸೇವೆ ಮಾಡ್ಕೊಂತ ಬಂದ್ರೆ ನೀವು ಒಳಗೆ ಹಾಕ್ಬಿಡ್ತಾರಲ್ಲ. ಸರ್ ಒಳಗೆ ಬಿಡ್ರಿ ಸರ್.
ಒಳಗೆ ಕೊಡ್ರಿ ಸರ್, ಒಳಗೆ ಕೊಡ್ರಿ. ನೋಡಿ ಎಲ್ಲರಿಗೂ ಎಲ್ಲ ನಮಸ್ಕಾರ. ಕಾನೂನಿಗೆ ಗೌರವಿಸೋಣ, ಅರ್ಥ ಆಯ್ತಾ? ನಾವು ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದೂ ಮಾಡಿಲ್ಲ, ಅರ್ಥ ಆಯ್ತಾ? ಅವರು ನಮಗೆ ಭಾಳ ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ, ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದ್ದೀವಿ. ಕಾನೂನು ಪ್ರಕಾರ ಅವ್ರು ಏನು ವಿಷಯ, ಯಾವ ವಿಷಯಕ್ಕೆ ಬಂದಿದ್ದಾರೆ ಅಂತೇಳಿ ಅವರೆಲ್ಲ ಮಾಹಿತಿ ಕೇಳ್ತಾ ಇದ್ದಾರೆ, ನಾವು ಮಾಹಿತಿ ಕೊಡ್ತಾ ಇದ್ದೀವಿ, ಆಯಿತಾ? ಯಾವುದೇ ರೀತಿ ಯಾರಿಗೂ ಆತಂಕ ಬೀಳೋದು ಬೇಡ. ನಾವು ಯಾರೂ ತಪ್ಪು ಮಾಡಿಲ್ಲ, ಆಯಿತಾ? ನಾವು ಯಾರೂ ಕಾನೂನು ಉಲ್ಲಂಘಿಸಿಲ್ಲ, ಆಯಿತಾ? ಸೊ ಯಾರು ಆರಾಮಾಗಿ ಕೂತ್ಕೊಳ್ಳಿ, ಊಟಕ್ಕೆ ಅರೇಂಜ್ ಮಾಡಿ ಎಲ್ಲರಿಗೂ. ಎಲ್ಲರೂ ಊಟ ಮಾಡಿ ಆರಾಮಾಗಿ ಆಯ್ತು. ಇಲ್ಲ, ನಾವು ನೋಡಿ ಈಗ ಅವರು ಕೆಲವು ಉದ್ದೇಶಗಳು ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಆಯಿತಾ? ಅವ್ರಿಗೆ ಏನೇನು ಅವ್ರು ಕೇಳ್ತಾರೆ ಉತ್ತರ ಕೊಡೋಣ, ಆಯಿತಾ? ಸೊ ಇಷ್ಟು ದಿವಸ ತಡ್ಕೊಂಡಿದ್ದೀರಿ, ಆರಾಮಾಗಿ ಕೂತ್ಕೊಳ್ಳಿ, ಎಲ್ಲ ಊಟ ಮಾಡಿ. ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನಾನು ಎಲ್ಲ ನೋಡೇ ಕಳಿಸ್ತೀನಿ, ಆಯಿತಾ? ಸೊ ನೀವು ಆರಾಮಾಗಿರಿ, ಯಾರೂ ಆತಂಕ ಪಳಗೋಗೋದು ಬೇಡ, ಅರ್ಥ ಆಯ್ತಾ? ಸೊ ಎಲ್ಲ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲರಿಗೂ ನಾವು ಸಮಂಜಸ ಉತ್ತರ ಕೊಡ್ತೀವಿ, ಯಾವ ತಪ್ಪು ಯಾರು ಮಾಡಿಲ್ಲ, ಆಯಿತಾ? ನೀವು ಆರಾಮಾಗಿರಿ, ಯಾರು ಎದೆಗುಂದಬೇಡಿ, ಯಾರು ತಲೆ ಕೆಡಿಸ್ಕೊಳ್ತೀವಿ, ಆಯಿತಾ? ಅವ್ರು ನಮ್ಮನ್ನು ಗೌರವದಿಂದ ಕಾಣ್ತಾ ಇದ್ದಾರೆ. ಸೊ ನೀವು ಯಾರು ಆತಂಕಕ್ಕೆ ಒಳಗಾಗತ್ತೆ ಬೇಡ, ಎಲ್ಲ ಕೂತ್ಕೊಳ್ಳಿ, ಊಟ ಮಾಡಿ. ಬೇಡ ಅವೆಲ್ಲ ಕಾನೂನಿಗೆ ಗೌರವಿಸ್ಬೇಕು, ಆಯ್ತಾ? ಎಲ್ಲ ಕೂತ್ಕೊಳ್ಳಿ, ಅಲ್ಲಿ ಶಾಲೆ ಹತ್ರ ಕರ್ಕೊಂಡು ಹೋಗೋದು, ಎಲ್ಲ ಶಾಲೆ ಹತ್ರ ಕರ್ಕೊಂಡು ಊಟ ಮಾಡಿಸ್ರಿ. ಎಲ್ಲ ನೀವೆಲ್ಲ ಬರ್ರಿ ಊಟ ಮಾಡ್ಕೊಂಡು ದಯವಿಟ್ಟು ನನಗೆ ನನ್ನ ಮಾತು ಕೇಳಬೇಕು, ನಮಗೆ ಗೌರವ ಕೊಡಬೇಕು, ಎಲ್ಲ ಇಲ್ಲೇ ಇರಲಿ, ಶಾಲೆ ಹತ್ರ ಇರಲಿ, ಆಯ್ತಾ? ಎಲ್ಲ ಊಟ ಮಾಡ್ಕೊಳ್ಳಿ, ಆಯ್ತಾ? ಬೀದರ್ ಜಿಲ್ಲೆಯ ಮಂಠಾಳ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನು ಚಾಕಚಕ್ಯವಾಗಿ ಭೇದಿಸಲು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಐಪಿಎಸ್ ಅಧಿಕಾರಿ ಪ್ರದೀಪ್ ಗುಂಟಿ ಅವರ ನೇರ ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಡಿಎಸ್ಪಿ ಜಿಎಸ್ ನ್ಯಾಮೇಗೌಡರ, ಸಿಪಿಐ ಕೃಷ್ಣಕುಮಾರ್ ಪಾಟೀಲ್, ಪಿಎಸ್ಐಗಳು ಸುವರ್ಣ ಮತ್ತು ರಾಚಯ್ಯ ಮಠಪತಿ ಹಾಗೂ ಸಿಬ್ಬಂದಿಗಳಾದ ಭದ್ರೇಶ್ವರ್, ಮಲ್ಲಿಕಾರ್ಜುನ್, ಮಲ್ಲಿನಾಥ, ಪ್ರಕಾಶ್, ಅನಿಲ್ ಮತ್ತು ಶಿವಲಿಂಗ ಅವರು ಪಾಲ್ಗೊಂಡಿದ್ದರು. ಆರೋಪಿತರನ್ನು ಪತ್ತೆ ಹಚ್ಚಲು ಸಿಸಿಟಿವಿ ಕಂಟ್ರೋಲ್ ಕಮಾಂಡ್ ಸೆಂಟರ್ನಿಂದ ಪಡೆದ ದೃಶ್ಯಾವಳಿಗಳು ಮತ್ತು ಬಾತ್ಮೀದಾರರಿಂದ ಪಡೆದ ಮಾಹಿತಿ ಮಹತ್ವಪೂರ್ಣವಾಗಿ ಕಾರ್ಯನಿರ್ವಹಿಸಿವೆ. ಈ ಆಧಾರದಲ್ಲಿ ಆರೋಪಿತರನ್ನು ವಶಕ್ಕೆ ಪಡೆಯಲಾಯಿತು. ಅವರಿಂದ 41 ಗ್ರಾಂ ಚಿನ್ನದ ಒಡವೆಗಳು, ಅಂದಾಜು 4 ಲಕ್ಷ ಮೌಲ್ಯದ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು, ಈ ಯಶಸ್ವಿ ಕಾರ್ಯಾಚರಣೆಗಾಗಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಶ್ಲಾಘನೆ ವ್ಯಕ್ತವಾಗಿದೆ. ಈ ಮುಖಾಂತರ ನಾನು ಮೊದಲನೇದಾಗಿ ಬೀದರ್ ಜಿಲ್ಲೆಯ ಎಸ್ಪಿ ಸಾಹೇಬರಿಗೆ ಹಾಗೂ ನಮ್ಮ ಮಂಠಾಳದ ಸಿಪಿಐ ಸಾಹೇಬರಿಗೂ ಹಾಗೂ ಮಂಠಾಳದ ಪಿಎಸ್ಐ ಅವರಿಗೂ ಹಾಗೂ ಎಲ್ಲ ನನ್ನ ಪೊಲೀಸ್ ಬಾಂಧವರಿಗೂ ಮೊದಲು ನಾನು ಅವರಿಗೆ ಒಂದಿನ ಹೇಳ್ತಾ, ಇವತ್ತ ನನ್ನ ಮನೆ ಏನು ಕಳ್ತನ ಆಯ್ತು ಅವತ್ತಿನ ದಿವಸ ನನಗೆ ಬಹಳಷ್ಟು ದುಃಖವಾಯಿತು. ಕಾರಣ ಏನಂದ್ರೆ ಇವತ್ತು ಮಂಠಾಳದಲ್ಲಿ ಸುಮಾರು ಸಾಕಷ್ಟು ದಿವಸ ಹಿಡಿದು ನಮ್ಮ ಒಂದು ಒಳ್ಳೆಯ ಮನೆತನ ನಡೆದು ಬಂದಂತ ಮನೆತನ, ಯಾರು ಕೇಳಿದ್ರು ಇದು ಗೌಡ್ರ ಮನಿ ಹ್ಯಾಂಗ ಕಳ್ತನ ಆಯ್ತು ಎಂಬುದು ಒಂದೇ ಅವ್ರ ಬಳಿ ಒಂದು ಆತಂಕಿತ್ತು. ಅದಕ್ಕ ನಮ್ಮ ಬೀದರ್ ಎಸ್ಪಿಯ ಮಾರ್ಗದರ್ಶನದಲ್ಲಿ ನಮ್ಮ ಡಿವೈಎಸ್ಪಿ ನಾಮೇಗೌಡರ ಒಂದು ಇದರಲ್ಲಿ ನಮ್ಮ ಸಿಪಿಐ ಸಾಹೇಬರು ನೇತೃತ್ವದಲ್ಲಿ ನಮ್ಮ ಪಿಎಸ್ಐ ಅವರು ಸಾಕಷ್ಟು ಏನದ ಪ್ರಯತ್ನ ಮಾಡಿ, ಅದೇ ರೀತಿ ನಮ್ಮ ಕ್ರೈಮ್ ಇನ್ಸ್ಪೆಕ್ಟರ್ ಆದ ಗುರುಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಏನದ ಇವತ್ತು ಅವರು ಪ್ರಯತ್ನ ಮಾಡಿ ಇವತ್ತು ಬಹಳ ಪ್ರಯತ್ನ ಮಾಡಿ ಇವತ್ತು ಅದು ನನಗೆ ಸಿಗ್ತದ ಅಥವಾ ಇಲ್ಲ ಅನ್ನೋದು ಬಹಳ ಸಂಕೋಚ ಇತ್ತು.
ಆದರೂ ಕೂಡ ಇವತ್ತ ನಮ್ಮ ಪೊಲೀಸರದ ಒಂದು ಶ್ರೇಯಸ್ಸ, ನಮ್ಮ ಪೊಲೀಸರದ ಒಂದು ಮೈಖರಿಯನ್ನು ನಾವು ನೋಡಿ ಇವತ್ತು ಎಷ್ಟು ಬೇಕಷ್ಟು ಅನ್ನೋದ ಇವತ್ತು ನಾವು ಆನಂದ ಆಗಿದೆ. ಕಾರಣ ಇವತ್ತ ಮಂಠಳದಲ್ಲಿ ಅವಾಗ ಈ ಮನೆತನದ ಒಂದು ಏನು ಇವತ್ತ ನಮ್ಮ ಪೊಲೀಸ್ ಇಲಾಖೆಯವರು ಪ್ರಯತ್ನ ಮಾಡಿ ಇವತ್ತೇನು ಇದು ಮಾಡಿಕೊಟ್ಟಿದ್ದಾರ, ಅವರಿಗೆ ನಾನು ನನ್ನ ತಾಲೂಕಿನ ಪರವಾಗಿ ಹಾಗೂ ವೈಯಕ್ತಿಕ ನನ್ನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.